ಹಾಯ್ ಫ್ರೆಂಡ್ಸ್, ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಸ್ಟಾರ್ಟಿಂಗಲ್ಲಿ ಒಡವೆಗಳು ಇದು ಜ್ಯುವೆಲರ್ಸ್ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಇದೆಲ್ಲ ಮದುವೆಗೆ ನಮ್ಮ ನಾದಿ ಮಗಳದ್ದು ಮದುವೆ ಇದೆ. ಎಲ್ಲ ಓಡಾಟನೇ ಆಗೋಗಿತ್ತು, ಅದಕ್ಕೆ ಇಷ್ಟು ದಿವಸ ವಿಡಿಯೋ ಹಾಕಿರಲಿಲ್ಲ. ಅದಕ್ಕೆ ಸರಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋಗಳು ಮಾಡೋಣ. ಇನ್ನು ಹೊಸ ವರ್ಷವೂ ಬಂತಲ್ಲ, ಹಂಗೆ ನಿಂಗೆ ತೋರಿಸ್ದಂಗೂ ಇರುತ್ತೆ ಮಾಡ್ದಂಗೂ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೆಲ್ಲ ಮದುವೆಗೆ ಅಂತಲೇ ತೊಗೊಂಡಿರೋದು ನನಗೆ ನನ್ನ ಮಗಳಿಗೆ. ಅದಕ್ಕೆ ಸ್ಯಾರೀಸು ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ನಾವು ಸ್ಯಾರೀಸ್ ಏನು ಮಾಡಿದ್ವಿ ಅಂತಂದರೆ, ಸ್ಯಾರೀಸ್ ತೊಗೊಂಡು ಮತ್ತೆ ಅಲ್ಲೇ ಹಂಗೆ ಹೊಲಿಯೋಕ್ಕೆ ಹಾಕ್ಬಿಟ್ವಿ. ಅಲ್ಲಿ ಬಟ್ಟೆ ಅಂಗಡಿಗೂ ನಾವು ಕೊಡೋ ಟೈಲರ್ ಅಂಗಡಿ ಶಾಪು ಒಂದೇ. ಇನ್ನು ನಮ್ಮ ನಾದಿನಿ ಮನೆಯವ್ರಿಗೆ ಅವ್ರಿಗೆ ಸ್ವಲ್ಪ ಬಿಡು ಇರಲ್ಲ, ಬಂದು ಹಂಗೆ ಬಂದು ಹಿಂಗೆ ಶಾಪಿಂಗ್ ಮಾಡಿಕೊಂಡು ಮತ್ತೆ ಒಂದೇ ದಿವಸದಲ್ಲೇ ಎಲ್ಲ ಶಾಪಿಂಗ್ ಮಾಡಿದ್ದು, 1.5 ದಿವಸದಲ್ಲಿ. ಅದಕ್ಕೆ ಸರಿ ಹಂಗೆ ಕೊಟ್ಬಿಟ್ವಿ, ನಮ್ಮದು ಅವ್ರದ್ದು ಎಲ್ಲ. ನಂದೇನು ಮಾಮೂಲಿ ಇದ್ದಾವೆ, ಅವಾಗವಾಗ ಹೊಲಿಸಿ ಇಟ್ಕೊಂಡಿದ್ದೆ. ಅದೇನು ನಂದೇನು ಜಾಸ್ತಿ ಹೊಲಿಯೋಕೆ ಹಾಕಿಲ್ಲ. ಸ್ವಲ್ಪ ಸಿಂಪಲ್ಲಾಗಿರೋ ಮಾತ್ರ ಅಲ್ಲಿ ಮಾಮೂಲಿ ಅರಿಶಿನ ಶಾಸ್ತ್ರ ಮತ್ತು ಅದೆಲ್ಲ ಮಾಡ್ತಾರಲ್ಲ, ಸಿಂಪಲ್ ಶಾಸ್ತ್ರ ಮನೆ ಉಟ್ಕೊಳ್ಳೋಕೆ ಮಾತ್ರ ಅಂಥ ಸಿಂಪಲ್ ಸೀರೆ ಮಾತ್ರ ಹಾಕಿದ್ದೆ. ಹುಡುಗಿದ್ದು ಸ್ಯಾರೀಸು ತೋರಿಸ್ಬೇಕು. ಶಾಪಿಂಗ್ ಮಾಡೋ ಟೈಮಲ್ಲಿ ನಮಗೆ ಬಿಡುವು ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಮತ್ತು ಎಂಗೇಜ್ಮೆಂಟ್ ಟೈಮಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ನಾದಿನಿಯವ್ರ ಹಸ್ಬೆಂಡ್ ಅವ್ರಿಗೆ ಅಷ್ಟು ಅಂದರೆ ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಇನ್ನು ಸುಮ್ಮನೆ ಯಾಕೆ ಅವ್ರಿಗೆಲ್ಲ ಇದು ಮಾಡೋದು, ಅವ್ರಿಗೂ ಒಂಥರ ಮುಜುಗರ ಆಗುತ್ತೆ ಮಾಡಿದ್ರೆ, ವಿಡಿಯೋ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಹಳ್ಳಿ ಕಡೆ ಅಲ್ವಾ, ಅಷ್ಟು ಅವ್ರಿಗೆ ಇಷ್ಟ ಆಗಲ್ಲ. ಅದಕ್ಕೆ ಫೋಟೋಸ್ ವಿಡಿಯೋದು ಫೋಟೋಗ್ರಾಫರು ಫೋಟೋದೆಲ್ಲ ತೊಳಸಿದ್ಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಕೋಣ ಅಂತ ಸುಮ್ಮನಿದ್ದೀನಿ. ಮತ್ತು ಹೊಸ ವರ್ಷ ಎಲ್ಲ ಹೇಗೆ ಸೆಲೆಬ್ರೇಷನ್ ಮಾಡ್ತಿದ್ದೀರಾ, ಹೇಗೆ ಎಲ್ಲ ಏನು ತಯಾರು ಮಾಡ್ಕೊಂಡಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಖುಷಿ ವಿಷಯ ಅಂತಂದರೆ, ಈ ಸತಿ ಹೊಸ ವರ್ಷಕ್ಕೆ ಇನ್ನೇನು ಡಿಸೆಂಬರ್ 31 ಇದರಲ್ಲಿ ನನಗೆ 1ನೇ ತಾರೀಕೇನೆ ನನಗೆ ಒಂದು ಒಳ್ಳೆ ಇದು ಬಿಗ್ಗಾಗಿ ನನಗೊಂಥರ ಖುಷಿ ಆಯಿತು. ಒಂಥರ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಫಸ್ಟ್ ನಾನು ಯೂಟ್ಯೂಬ್ ಜರ್ನಿ ನಾನು ಏನು ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಇದು ಫಸ್ಟ್ನೇ ಸಬ್ಸ್ಕ್ರೈಬರ್ ಸಿಕ್ಕಿದ್ದು. ಅವ್ರದ್ದು ವಿಡಿಯೋ ಮಾಡೋಣ ಅಂದರೆ ಅವ್ರು ಬೇಡ ಅಂತಂದರು. ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ತುಂಬ ಖುಷಿ ಆಯಿತು ನನಗೆ. ನಮ್ಮನ್ನು ಗುರುತಿಸಿ ಮಾತಾಡಿಸ್ತಾರಲ್ಲ ಅನ್ನೋದೊಂದು ಖುಷಿ ಆಯಿತು. ನಾವೇನಂತ ದೊಡ್ಡ ಯೂಟ್ಯೂಬರ್ಸ್ ಏನಲ್ಲ, ಏನೋ ಸಣ್ಣ ಪುಟ್ಟ ಅವಾಗವಾಗ ಒಂದು ವಿಡಿಯೋ ಹಾಕ್ತೀವಿ ಮಾಡ್ತೀವಿ ಅಷ್ಟೇ. ಅಷ್ಟು ಯೂಟ್ಯೂಬ್ ಬಗ್ಗೆ ನಮ್ಮ ವಿಡಿಯೋಗಳು ಹಾಕಬೇಕು ಇದು ಮಾಡಬೇಕು ಅಂತ ಅಷ್ಟು ನಾಲೆಜ್ ಇಲ್ಲ ಯೂಟ್ಯೂಬ್ ಬಗ್ಗೆ. ಏನು ನಂಗೆ ಗೊತ್ತಿರೋ ಅಷ್ಟು ಮಾಡ್ತಾಯಿದ್ದೀನಿ. ಆದರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು ಪಾಪ. ಅವರೇ ನಮ್ಮನ್ನು ನೋಡಿದ ತಕ್ಷಣ ನನ್ನ ಪಾಡಕ್ಕೆ ನಾನು ಹೋಗ್ತಾಯಿದ್ದೆ, ಬುಕ್ ಸ್ಟೋರ್ಗೆ ಏನೋ ಶಾಪಿಂಗ್ ಮಾಡೋಕ್ಕೆ ಏನಕ್ಕೋ ಹೋಗ್ತಾಯಿದ್ದೆ. ಅವರೇ ಕಂಡು ಹಿಡಿದ್ಬಿಟ್ಟು ನೀವು ಯೂಟ್ಯೂಬ್ ಮಾಡ್ತೀರಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಹೆಸರೆಲ್ಲ ಹೇಳಿ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ರು. ಮಾತಾಡ್ಸಿದ್ದಾಯ್ತು ಅವ್ರು. ನಾನು ಒಂದು ಹಾಫ್ ಆನ್ ಅವರ್ ಮಾತಾಡ್ಕೊಂಡು ನಿಂತಿದ್ರು, ಹಾಫ್ ಆನ್ ಅವರ್ 1 ಅವರ್ ಮಾತಾಡ್ಕೊಂಡು ನಿಂತಿದ್ರು. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಅಕ್ಕ, ನೀವು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ, ನಮ್ಮ ಚಾನಲ್ ನೋಡ್ತಾ ಇರೋದಕ್ಕೆ. ಇವಾಗಲೂ ನೀವು ವಿಡಿಯೋ ನೋಡ್ತಿದ್ರೆ ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ. ಖುಷಿ ಆಯಿತು ನೀವು ಬಂದು ಮಾತಾಡಿಸಿದ್ದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಸೆಟ್ ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡಿ, ಫಸ್ಟು ಇದು ಜಡೆ ನನ್ನ ಮಗಳಿಗೋಸ್ಕರ ತೊಗೊಂಡು, ಇದು ಜಡೆ ಧಾರೆ ಟೈಮಲ್ಲಿ ಹಾಕೋಣ ಅಂತ ಅಂದ್ಬಿಟ್ಟು ಜಡೆ ತೊಗೊಂಡೆ. ಲಾಸ್ಟ್ ಟೈಮು ಮುತ್ತಿಂದು ಇದಿತ್ತು, ಏನಪ್ಪ ಮುತ್ತಿಂದಲ್ಲ ಸಾರಿ, ಸ್ಟೋನ್ದು ಬಿಲ್ಲೆಗಳಿತ್ತು ಈ ಥರದ್ದು. ಅದು ಇಲ್ಲಿ ಈ ಥರದ್ದು ಈ ಕುಚ್ಚಿರುತ್ತಲ್ಲ, ಲಾಸ್ಟ್ ಕುಚ್ಚು ಅದು ಹೋಗ್ಬಿಟ್ಟಿದೆ, ಫುಲ್ಲು ಹೋಗ್ಬಿಟ್ಟಿದೆ. ಅದೀಗ ಹೊಲ್ಸ್ಬಿಟ್ಟು ಹಾಕೋಣ ಅಂತಂದರೆ ಫುಲ್ ಇದೆಲ್ಲ ಬಿಚ್ಚಬೇಕಂತೆ. ಅದಕ್ಕೆ ನಾನೇನು ಮಾಡಿದೆ, ಈಗ ಅಲ್ಲಿ ಬಿಚ್ಕೊಂಡು ಹಾಕಿ ಇದು ಮಾಡೋ ಬದಲು ಒಂದು ಹೊಸದೇ ತೊಗೊಂಬಿಡೋಣ. ಈ ಥರ ಇದ್ದರೆ ಈ ಥರ ಟೈಪಲ್ಲಿ ಇರಲಿಲ್ಲ. ಅದಕ್ಕೆ ಸರಿ ಅಂದ್ಬಿಟ್ಟು ಲಕ್ಷ್ಮಿದು ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯ್ತು ನನಗೆ. ಅದಕ್ಕೆ ತೊಗೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ನೋಡಿ ಎಷ್ಟು ಈ ಥರ ಹಿಂಗಿದೆ, ಸಖತ್ತಾಗಿದೆ ಮಾತ್ರ. ಹಾಕ್ಕೊಂಡ್ರೆ ತುಂಬ ಸೂಪರಾಗಿ ಕಾಣಿಸುತ್ತೆ. ಇದೊಂದು ಜಡೆ ಒಂದು ತೊಗೊಂಡೆ. ಆಮೇಲೆ ಇದು ಡಾಬು, ಇಲ್ಲಿ ಡಾಬು ಇದು ನೋಡಿ. ಇದು ಮುಂಬೈ ಸೆಟ್, ಇಲ್ಲ ಒಂದು ನಿಮಿಷ ಇರಿ, ಮುಂಬೈ ಸೆಟ್ಟು ಬಾಂಬೆ ಸೆಟ್ ಏನೋ ಹೇಳಿದ್ರು, ಒಂದು ನಿಮಿಷ ನೋಡ್ತೀನಿ ರೀ. ಬಾಂಬೆದು ಇದೆಲ್ಲ ಬಾಂಬೆ ಪ್ರಾಡಕ್ಟ್ಸ್ ಇವೆಲ್ಲ ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ ಅವರು, ಬಾಂಬೆಯಿಂದ ಮುಂಬೈಯಿಂದ ಎಂಥ ಥರದ್ದು ಪ್ರಾಡಕ್ಟ್ಸ್ ಎಲ್ಲ. ನೋಡಿ ಇದು ಕಾಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಲೆಕ್ಷನ್ಸ್ ಮಾತ್ರ ಜ್ಯುವೆಲರ್ಸ್ ಒಂದಕ್ಕಿಂತ ಒಂದು ಸಖತ್ತಾಗಿದ್ದಾವೆ. ಅವ್ರು ಬಂದು ವಿಡಿಯೋ ಮಾಡ್ಕೊಳ್ಳಿ, ತೋರಿಸಿ, ನಮಗೂ ಕಸ್ಟಮರ್ಸ್ ಬರ್ತಾರೆ ಅಂತಂದರು. ಸರಿ ಆಯಿತು, ನಾನು ಬರ್ತೀನಿ, ಇನ್ನು ಫ್ರೀ ಅವತ್ತು ಫ್ರೀ ಇರಲಿಲ್ಲ ನಮಗೆ, ಎಲ್ಲ ಶಾಪಿಂಗ್ ಮಾಡ್ತಿದ್ವಲ್ಲ ಮದುವೆದು, ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ. ಅವ್ರು ಇನ್ನೂ ಈಗ ಪಾಪ ಹೊಸ್ದಾಗಿ ಬೇರೆ ಹಾಕಿದ್ದಾರೆ, ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಇಲ್ಲಿ ನೋಡಿ ಏನು ಸಖತ್ತಾಗಿದೆ ಗೊತ್ತಾ ಡಾಬು. ಇಲ್ಲಿ ನೋಡಿ
ತಣ ತಣ ಅಂತಿದೆ ಹಂಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನವಿಲಿದೆ ಇಲ್ಲಿ ನೋಡಿ, ಪಳಪಳ ಅಂತ ಎಷ್ಟು ಚೆನ್ನಾಗಿದೆ. ಇನ್ನೊಂದು ಇತ್ತು ಗೋಲ್ಡ್ ಟೈಪಲ್ಲಿ ಇತ್ತು, ಅದೂ ಇದೆ, ಡಾಬಿ ಅದೂ ಇದೆ. ಈ ಥರದ್ದು ಇರಲಿ ಅಂತ ಅಂದ್ಬಿಟ್ಟು ಇದೊಂದು ಸೆಟ್ ತೊಗೊಂಡೆ. ಹೆಣ್ಮಕ್ಳಿರೋ ಮನೆಯಲ್ಲಿ ಎಷ್ಟಿದ್ರು ಸಾಕಾಗಲ್ವ ಅಲ್ಲ, ಅದಕ್ಕೆ ಸರಿ ಅಂದ್ಬಿಟ್ಟು ಇರಲಿ, ಒಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡೆ. ಇದಾಯಿತು. ಆಮೇಲೆ ಇದು ಇನ್ನೊಂದು ಲಕ್ಷ್ಮೀದು ಹಾರ, ಲಾಂಗ್ ಹಾರ ಇದೆ ನೋಡಿ. ಇಲ್ಲಿ ನೋಡಿ ಈ ಥರ ಲಾಂಗ್ ಹಾರ. ಇದು ಎಷ್ಟು ಕೊಡ್ಬೋದು ಅಂತ ನೀವೇ ಹೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಬರೀ 150 ರುಪೀಸ್ ಅಷ್ಟೇ. ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ಶೈನಿಂಗು ಸೂಪರಾಗಿದೆ. ನಿಮಗೆ ಮೊಬೈಲಲ್ಲಿ ಅದು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಶೈನಿಂಗು ಕಲ್ಲರು ಮಾತ್ರ ಮಸ್ತಾಗಿದೆ. ಯಾವುದನ್ನ ರೇಷ್ಮೆ ಸೀರೆಗಳು ಉಟ್ಕೊಂಡು ಒಂದು ಹಾರ ಹಾಕ್ಕೊಂಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಇದು. ಅದಕ್ಕೆ ಇದೊಂದು ಸೆಟ್ ತೊಗೊಂಡೆ. ಮತ್ತು ಇದು ಬಂದ್ಬಿಟ್ಟು ಚೈನು, ಮಾಂಗಲ್ಯ ಚೈನು. ಇದು ಮಾತ್ರ ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು. ಅದೇ ಇದು 1 ಗ್ರಾಮ್ ಗೋಲ್ಡು ಮತ್ತು ಗ್ಯಾರಂಟಿ ಅಂತ ಇದು ಮಾಡ್ತಾರಲ್ವ, ಅಲ್ಲಿ ತೊಗೊಂಡಿದ್ದು. ಇಲ್ಲಿ ನೋಡಿ, ಇದು ನವಿಲ್ ಡಿಸೈನ್, ಪಿಕಾಕ್ ಡಿಸೈನ್ ಇದೆ ಇಲ್ಲಿ. ಈ ಥರ ಹಿಂಗೆ ಫುಲ್ ಚೈನ್ ಬರುತ್ತೆ. ಬಿಡಿಲಿ, ಈ ಥರ ಫುಲ್ ಚೈನ್ ಬರುತ್ತೆ. ನಾನು ಇಟ್ಕೊಂಡು ತೋರಿಸ್ತೀನಿ ಅಂದರೆ ನನ್ನ ಮಗಳು ಕೇಳಲ್ಲ, ನಾನು ಇಟ್ಕೊತೀನಿ ಅಂತಂತಾಳೆ. ಇಲ್ಲಿ ನೋಡಿ ಈ ಥರ ಬರುತ್ತೆ. ಇರಲಿ ಅಂತ ತೊಗೊಂಡಿದ್ದೀನಿ, ಮಾಂಗಲ್ಯ ಚೈನ್ ಜೊತೆಗೆ ಇದು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ನೋಡಿದ ತಕ್ಷಣ ಸಖತ್ ಇಷ್ಟ ಆಗೋಯ್ತು ನನಗೆ, ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಇದು ನಮ್ಮೂರಲ್ಲಿ ಬಾಗೇಪಲ್ಲಿಲಿ ನಾವು ತೊಗೊಂಡಿದ್ದು. ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ತೊಗೊಂಡಿದ್ದು. ನಮ್ಮ ನಾದಿನಿ ಮಗಳಿಗೆ ಹೇಳಿದ್ದೆ, ಯಾಕಂದರೆ ಎಂಗೇಜ್ಮೆಂಟ್ ಟೈಮಲ್ಲಿ ಸೇಮ್ ಇದೇ ಥರ ಇನ್ನೊಂದು ಸ್ವಲ್ಪ ಅಗಲ ಬರುತ್ತೆ, ಅವಳು ಜೋಕರ್ ಸೆಟ್ ಹಾಕ್ಕೊಂಬಂದಿದ್ಲು. ಆ ಥರ ಡಿಸೈನ್ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೋಗಿ ವಿಡಿಯೋ ಕಾಲ್ ಮಾಡಿದರೆ, ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇದು ಇಷ್ಟ ಆಯಿತು. ಇದು ಏನಂದರೆ ಇದು ಸೆಟ್ಟು ಚೆನ್ನಾಗಿದೆ. ಇದು 160ನೋ 180ನೋ ಇದು ಕೊಟ್ಟಿದ್ದು. 180 ಕೊಟ್ಟಿದ್ದು. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ಜುಮ್ಕಾ ಮಾತ್ರ ಯಾಕೋ ನನಗೆ ಇಷ್ಟನೇ ಆಗಿಲ್ಲ. ಇಲ್ಲಿ ನೋಡಿ, ಅಲ್ಲಿ ಮೊಬೈಲಲ್ಲಿ ವಿಡಿಯೋ ಕಾಲಲ್ಲಿ ಒಂಥರ ಕಾಣಿಸ್ತು. ಇದು ನೋಡಿ, ಇದು ವಿಡಿಯೋದಲ್ಲಿ ಹೆಂಗೆ ಶೈನಿಂಗ್ ಇದೆಯೋ ಏನೋ ನಿಮ್ಗೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ. ಇದು ಡೈರೆಕ್ಟಾಗಿ ನೋಡೋಕ್ಕೆ ಇಲ್ಲಿ ಲಕ್ಷ್ಮಿ ಸ್ವಲ್ಪ ಬ್ಲ್ಯಾಕ್ ಬಂದ್ಬಿಟ್ಟಿದೆ, ಜುಮ್ಕಿ ಮಾತ್ರ ಇದೇ ಕಲರ್ ಇದೆ. ನೀವೇನು ನೋಡ್ತಿದ್ದೀರೋ ಆ ಕಲರ್ ಇದೆ, ಲಕ್ಷ್ಮಿ ಬ್ಲ್ಯಾಕ್ ಕಲರ್ ಬಂದಿದೆ. ಅದಕ್ಕೆ ಕಂಪೇರ್ ಮಾಡೋಕ್ಕೋದ್ರೆ ಇವಾಗ ನಾನು ಅದು ಲಕ್ಷ್ಮಿ ಡಾಲರ್ ತೋರಿಸಿದ್ನಲ್ಲ, ಅದೇ ಸಖತ್ತಾಗಿದೆ. 150 ಕೊಟ್ಟಿದ್ದೆ. ಏನು ಸಖತ್ತಾಗಿದೆ ಗೊತ್ತಾ ಅದು ಸೆಟ್. ಇದು ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇದು ಡಾಲರ್ ಇಷ್ಟ ಆಯಿತು, ನನಗೆ ಜುಮ್ಕಾ ಇಷ್ಟ ಆಗಿಲ್ಲ, ಅಷ್ಟೇನು ಇಷ್ಟ ಆಗಿಲ್ಲ. ನೋಡಿ ಒಂದೊಂದು ಅಂಗಡಿನಲ್ಲಿ ಯಾವ್ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಮತ್ತು ಇನ್ನು ಇದು ಬಂದ್ಬಿಟ್ಟು ಇದೊಂದು ನೆಕ್ಲೆಸ್ ತೊಗೊಂಡೆ, ಸ್ಟೋನ್ ನೆಕ್ಲೆಸ್ಸು ಈ ಥರ. ಅದೇ ಇಲ್ಲಿ ಲಕ್ಷ್ಮೀದು ತೊಗೊಂಡಿದ್ನಲ್ಲ, ಇದು ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು. ಕರೆಕ್ಟ್, ಇದು ಬೇರೆ ಅಂಗಡಿನಲ್ಲಿ ತೊಗೊಂಡಿದ್ದು. ಒಂದು 3-4 ಅಂಗಡಿಗೆ ಹೋದ್ವಲ್ಲ, ಎಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದು ತೊಗೊತಾ ಇದ್ದೆ. ಇವಳಿಗಾದ್ರೂ ಆಗುತ್ತೆ, ಇಲ್ಲ ನನಗಾದ್ರೂ ಆಗುತ್ತೆ, ನನ್ನ ಮಗಳಿಗಾದ್ರೂ ಆಗುತ್ತೆ, ನನಗಾದ್ರೂ ಆಗುತ್ತೆ ಅಂತ ಈ ಥರದ್ದೊಂದು ತೊಗೊಂಡೆ. ಚೆನ್ನಾಗಿದೆ. ಪ್ಲೈನ್ ಫ್ರಾಕ್ ಹಾಕ್ಬಿಟ್ಟು ಇದು ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಒಂದು ಫೋಟೋ ಇದೆ, ಹಾಕ್ತೀನಿ, ಅದು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಚೆನ್ನಾಗಿದೆ. ಆಮೇಲೆ ಇದೊಂದು ಬಳೆ ಒಂದು ತೊಗೊಂಡ್ವಿ. ಈ ಸಿಂಗಲ್ ಇದೆ ಇದು ಬಳೆ, ಇದು ಚೆನ್ನಾಗಿದೆ. ಆ ನೆಕ್ಲೆಸ್ ಹಾಕ್ಬಿಟ್ಟು ಈ ಬಳೆ ಹಾಕಿದ್ರೆ ಸೆಟ್ಟು ಚೆನ್ನಾಗಿರುತ್ತೆ. ಇದು ಪಳಪಳ ಅಂತ ಹೊಳೆಯುತ್ತೆ. ಇದೊಂದು ತೊಗೊಂಡೆ. ಆಮೇಲೆ ಇದು ಬಂದ್ಬಿಟ್ಟು ಮಾಮೂಲಿ ಇನ್ನು ಸ್ಟೋನ್ ಕ್ಲಿಪ್ಪು ಇರುತ್ತಲ್ಲವ, ಅದೇ ಈ ಥರದ್ದು ಬಟರ್ಫ್ಲೈ ಇದೊಂದು, ಮತ್ತು ಈ ಥರದ್ದೊಂದು ತೊಗೊಂಡೆ ಅಷ್ಟೇ. ಆಮೇಲೆ ಇನ್ನು ಮಾಮೂಲಿ ನೈಲ್ ಪಾಲಿಶು ಇವೆಲ್ಲ ಇದೆ. ಇಲ್ಲಿ ನೈಲ್ ಪಾಲಿಶ್ ಇದೇನೋ ನನ್ನ ಮಗಳಿಗೆ ಈ ಕಲರ್ ಬೇಕು ಅಂತ ಅಂದ್ಬಿಟ್ಟು ಇದೊಂದು ತೊಗೊಂಡ್ಲು. ಆಮೇಲೆ ಶೈನಿಂಗ್ ನೈಲ್ ಪಾಲಿಶ್ ಒಂದು ಇದೆ. ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ, ಇನ್ನೊಂದಷ್ಟು ಸಾಕಷ್ಟು ಕಲರ್ಸ್ ಇದೆ. ಇವಳೇನೋ ಇಷ್ಟಪಟ್ಟು ಇದೊಂದು ತೊಗೊಂಡ್ಲು. ನಾನು ಜಾಸ್ತಿ ಲೈಕ್ ಮಾಡೋದು ಇದೂ ಮತ್ತು ಈ ಥರದ್ದೊಂದು ಇಷ್ಟಪಡ್ತೀನಿ. ಅವಳು ಪಿಂಕು ಮತ್ತು ಈ ಥರದ್ದೊಂದು ಶೈನಿಂಗ್ ಒಂದು ತೊಗೊಂಡ್ಲು. ಇನ್ನು ಮಾಮೂಲಿನ ಕೋನ್ಗಳು ಬೇಕಲ್ಲ ಅಂದ್ಬಿಟ್ಟು ಕೋನು ತೊಗೊಂಡೆ. ಆಮೇಲೆ ಇದು ಬನಾನಾ ಕ್ಲಿಪ್ಸು, ಇದು ದೊಡ್ಡದೊಂದು ಚಿಕ್ಕದೊಂದು ತೊಗೊಂಡೆ. ಇಲ್ಲಿ ಬನಾನಾ ಕ್ಲಿಪ್ಸು ಅವಳಿಗೊಂದು ನನಗೊಂದು ಅಂತ ತೊಗೊಂಡೆ. ಇದು ಯಾವುದೋ ಇದರಲ್ಲೊಂದು ಹಾಕಿಟ್ಟಿದ್ದಾಳೆ,
ಡ್ರೆಸ್ ಇದು ಇದು ಡ್ರೆಸ್ ಇದು ಮಾಮೂಲಿ ನಮ್ಮ ಮೇಕಪ್ ಸೆಟ್ಟದು ಬರುತ್ತಲ್ವ ಇದಾಯ್ತು. ಇದು ತುಂಬ ಹಳೇದಾಯಿತು. ಇದೇ ಬಾಕ್ಸಲ್ಲಿ ಹಾಕಿಟ್ಟಿದ್ದಾಳೆ. ಇಷ್ಟು ತೊಗೊಂಡೆ. ಆಮೇಲೆ ಇದು ಅಲ್ಲೇ ತೊಗೊಂಡಿದ್ದು ಲಕ್ಷ್ಮಿ ಡಾಲರ್ ತೊಗೊಂಡಿದ್ದಲ್ಲ, ಅದೇ ಮುಂಬೈ ಸೆಟ್ ಅನ್ನಲ್ಲ, ಇದು ಅವ್ರ ಅಂಗಡಿನಲ್ಲೇ ತೊಗೊಂಡಿದ್ದು. ಇವೆರಡು ಪಿಂಕ್ ಒಂದು ವೈಟ್ ಒಂದು ಇವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಆಮೇಲೆ ಇದು ಬಂದುಬಿಟ್ಟು ಇದು ಆಯಿತು, ಇದು ತುಂಬ ದಿನವೇ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕದ್ರಿನಲ್ಲೇನೋ ತೊಗೊಂಡಿದ್ದಲ್ವ. ಇಲ್ಲೆಲ್ಲ ಎಷ್ಟು 250 300 ಹೇಳ್ತಾರೆ. ಅಲ್ಲಿ ನಮ್ಮ ಕದ್ರಿನಲ್ಲಿ ನಾವು ಮನೆ ದೇವ್ರಿಗೆ ಹೋಗ್ತೀವಲ್ಲ, ಅಲ್ಲಿ ಬರೀ 100 ರೂಪೀಸ್ ಅಷ್ಟೇ ಇದು ಕೊಟ್ಟಿದ್ದು. ಸೀರೆ ಉಟ್ಕೊಂಡು ಇದು ಯಾವುದನ್ನ ಸೀರೆ ಹಾಕ್ಕೊಂಡ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ರೇಷ್ಮೆ ಸೀರೆಗೆ ಚೆನ್ನಾಗಿರುತ್ತೆ ಇದೂ. ನಾನು ಹಾಕ್ಕೊಂಡಿದ್ದೆ. ಆಮೇಲೆ ನಮ್ಮ ನಾದಿನಿ ಮಗಳು ಇಸ್ಕೊಂಡು ಹಾಕ್ಕೊಂಡಿದ್ಲು. ಅವಳು ಸಖತ್ತಾಗಿ ಕಾಣಿಸಿತ್ತು ಆ ಹುಡುಗಿಗೆ. ತುಂಬ ಚೆನ್ನಾಗಿದೆ ಇದೂ. ಇದು ಮಾಮೂಲಿ ಎಲ್ಲರೂ ಯೂಸ್ ಮಾಡ್ತಿರ್ತೀರ, ಗೊತ್ತಿರುತ್ತಲ್ವ. ಇದು ಕಲರ್ ಇದೆ. ಇದು ಈ ಥರದ್ದು ಇರಲಿಲ್ಲ ಒಂದು ನನ್ನ ಹತ್ರ, ಅದೊಂದು ತೊಗೊಂಡೆ. ಆಮೇಲೆ ಇದು ಜಡೆಗೆ ಹಾಕೋದು ಸ್ಟೋನ್ದು. ಇದು ಮದುವೆ ಮನೆಗಳಲ್ಲಿ ಡಿಸೈನ್ ಜಡೆ ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರದ್ದು ಫೋಟೋನು ತೆಗ್ದಿದ್ದೀನಿ. ಮಗುಗೆ ಫ್ರಾಕ್ ಹಾಕ್ಬಿಟ್ಟು ನನ್ನ ಮಗಳಿಗೆ ತೆಗ್ದಿದ್ದೀನಿ. ಚೆನ್ನಾಗಿದೆ. ಡಿಸೈನ್ ಜಡೆ ಹಾಕ್ಬಿಟ್ಟು ಹಿಂದೆ ಇದನ್ನು ಹಾಕ್ಬಿಟ್ರೆ ಫೋಟೋಗಳಿಗೆಲ್ಲ ಸೂಪರಾಗಿ ಕಾಣಿಸುತ್ತೆ. ಇದು ಉಲ್ಟಾ ಇಟ್ಕೊಂಡಿದ್ದೀನಿ, ಹಿಂಗೆ ತೋರಿಸು. ಇಲ್ಲಿ ನೋಡಿ, ಇದು ಸಖತ್ತಾಗಿದೆ ಮಾತ್ರ. ಇದೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಎಲ್ಲ ಚೆನ್ನಾಗಿದ್ದಾವೆ. ನಿಮ್ಗೆ ಯಾವ್ದು ಇಷ್ಟ ಆಯಿತು, ಇಷ್ಟ ಆಗಿಲ್ವಾ, ಯಾವುದನ್ನ ಪ್ರೈಸಸ್ ಜಾಸ್ತಿ ಏನಾರ ಕೊಟ್ಟನ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂದರೆ ತುಂಬ ದಿವಸ ಆಗೋಗಿತ್ತು ವಿಡಿಯೋಗಳು ಮಾಡಿಬಿಟ್ಟು. ಅವಾಗವಾಗ ಗ್ಯಾಪ್ ಕೊಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಮದುವೆನಲ್ಲಿ ಓಡಾಟದಲ್ಲಿದ್ವಲ್ಲ, ವಿಡಿಯೋ ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ. ಅದಕ್ಕೆ ಇನ್ನು ಅಲ್ಲಿ ಶಾಪಿಂಗ್ ಮಾಡಿದಾಗ ನಾನು ವಿಡಿಯೋಗಳು ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿಸ್ತಿದ್ವಲ್ಲ, ಅದಕ್ಕೆ ಇನ್ನು ನಾವು ಲೇಡೀಸ್ದು ನಮ್ಮದೇನೈತೋ ನಾವು ತೊಗೊತಿದ್ವಿ. ಇನ್ನು ಜೆಂಟ್ಸ್ ಅವ್ರದ್ದೇನೈತೋ ಅವ್ರು ಒಂದು ಸೆಕ್ಷನಲ್ಲಿ ಅವ್ರು ತೊಗೊತಾಯಿದ್ರು. ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಅದಕ್ಕೆ ನಾನು ಬಟ್ಟೆ ಶಾಪಿಂಗ್ ಮಾಡಿದ ವಿಡಿಯೋಗಳು ಯಾವುದೂ ಹಾಕಿರಲಿಲ್ಲ. ಅದೇನು ಬಟ್ಟೆ ಹೊಲಿಯೋಕೆ ಹಾಕಿದ್ದೀವಲ್ಲ, ಅದು ತಂದಮೇಲೆ ಒಂದೇ ಸತಿ ತೋರಿಸೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ. ಚೆನ್ನಾಗಿದೆ. ಒಂದು ರೇಷ್ಮೆ ಸೀರೆಗಳು ತೊಗೊಂಡಿದ್ದೆ, ಒಂದು 4-5 ರೇಷ್ಮೆ ಸೀರೆಗಳು ಹುಡುಗಿಗೆ ಚೆನ್ನಾಗಿದ್ದಾವೆ. ನೋಡಿಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಹೊಸ ವರ್ಷಕ್ಕೆ ಹೊಸ ಪ್ರಾಡಕ್ಟು ಏನು ಅಂತಂದರೆ ಮಿಕ್ಸಿ ಒಂದು ತೊಗೊಂಡೆ. ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಮಿಕ್ಸಿ ಇತ್ತು, ಬಟ್ ಆದರೆ ಜಾರ್ಗಳು ಹೋಗ್ಬಿಟ್ಟಿದ್ದಾವೆ. ಎಲ್ಲ ಎಷ್ಟು ಜಾರ್ ತೊಗೊಂಡ್ರೂ ಹೋಗ್ತಾನೆ ಇತ್ತು. ಅದಕ್ಕೆ ಸರಿ ಮಿಕ್ಸಿನೇ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಹಿಂದಿನ ಬ್ಲಾಗಲ್ಲಿ ನೋಡಿರೋರಾದರೆ ಒಳಕಲ್ಲಿ ತೊಗೊಂಡಿದ್ದೀನಿ ನೋಡಿ. ಅದನ್ನು ನೋಡ್ಬಿಟ್ಟು ನಮ್ಮ ಮನೆಯವ್ರು ಒಳಕಲ್ಲಿ ನೀನು ತೊಗೊತೀನಿ ಅಂದರೆ ಮಿಕ್ಸಿನೇ ತೊಗೊತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ರೇಗಿಸ್ತಾಯಿದ್ರು. ನನಗೆ ಗೊತ್ತಿಲ್ದಿರಂಗೆ ಇನ್ನು ನಾನು ಬೇಡ ಅಂತ ಅಂದ್ಬಿಟ್ಟು ಹಿಂಗೆ ಇದು ಮಾಡ್ತಾಯಿದ್ದೆ. ಮಿಕ್ಸಿ ಚೆನ್ನಾಗಿದೆ. ಇದು ಕವರ್ಗೆ ಹಾಕ್ಬಿಡಮ್ಮ, ಕವರ್ಗೆ ಹಾಕ್ಬಿಡು, ಎಲ್ಲ ಕವರ್ಗೆ ಹಾಕ್ಬಿಡು. ಹಂಗಂಗೆ ಇಡ್ಬೇಡ, ಶೈನಿಂಗ್ ಹೋಗ್ಬಿಡುತ್ತೆ. ಮತ್ತು ಇದಕ್ಕೆಲ್ಲ ಕಾಟನ್ ಹಾಕಿ ಇಟ್ಬಿಟ್ಟು ಇಟ್ಟರೆ ಸಖತ್ತಾಗಿರುತ್ತೆ. ಪಾಲಿಶ್ ಏನು ಹೋಗಲ್ಲ. ಕಾಟನಲ್ಲಿ ಹಾಕಿಟ್ಬಿಟ್ಟು ಇಟ್ಟರೆ ಪಾಲಿಶ್ ಹೋಗಲ್ಲ. ಕವರಲ್ಲಿ ಹಾಕ್ಬಿಟ್ಟು ಈ ಬಾಕ್ಸಲ್ಲಿ ಹಾಕ್ಬಿಡಿಲ್ಲ. ಸರಿನಾ? ನೋಡಿ ಚೆನ್ನಾಗಿದೆ. ಇದು ಬಟರ್ಫ್ಲೈ ಇದು ಜುಮ್ಕ ಇಲ್ಲ ಇದೆ ನೋಡಿ. ಇದು ಎಲ್ಲ ಬಾಕ್ಸಲ್ಲಿ ಹಾಕಿಡು. ನೋಡಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದೆಯಲ್ಲ ಹಾಸಿಗೆ ಮೇಲೆ ಹಾಕ್ಬಿಟ್ಟು. ಮತ್ತು ಅದು ಆಮೇಲೆ ಮಿಕ್ಸಿ ತೊಗೊಂಡಿದ್ದಾಯಿತು. ಹೊಸ ವರ್ಷದ ದಿವಸ ನ್ಯೂ ಇಯರ್ ದಿವಸನೇ ಸೆಲೆಬ್ರೇಷನ್ ಅಂತೀನಿ, ಸಾರಿ, ನ್ಯೂ ಇಯರ್ ದಿವಸನೇ ಓಪನ್ ಮಾಡಿದ್ದು. ಆಮೇಲೆ ಇನ್ನೇನು ಎಲ್ಲ ಹೇಳಬೇಕು ಸಮಾಚಾರ. ನೀವೆಲ್ಲ ಹೇಗಿದ್ದೀರಾ ಏನು ಅಂತ ಅಂದ್ಬಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂದರೆ ಇಷ್ಟು ದಿವಸ ಬಿಟ್ಬಿಟ್ಟಿದ್ದೆ ವ್ಲಾಗ್ ಮಾಡೋದು. ಇನ್ಮೇಲೆ ಆಗ್ತಾ ಇರ್ತೀನಿ ವ್ಲಾಗ್ಗಳು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದು ನೋಡ್ತಿದ್ದಾರೆ ವೀಡಿಯೋಸು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ನಾನು ಏನೇನೋ ಸ್ವಲ್ಪ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಒಂದು ಕನಸು ಇಟ್ಕೊಂಡಿದ್ದೀನಿ. ಅದು ಅಚೀವ್ ಮಾಡಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ನ್ಯೂ ಇಯರ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. 2024 ನಮಗೆ ಒಂದು ಸಿಹಿ ಘಟನೆಯೂ ನಡೆದಿದೆ, ಕಹಿ ಘಟನೆಗಳು ನಡೆದಿದೆ. ಕಹಿ ಘಟನೆ ಅಂದರೆ ಅಂಥ ಕಹಿ ಘಟನೆಗಳು ಏನಿಲ್ಲ, ಸ್ವಲ್ಪ ಮಾಮೂಲಿ ಇರ್ತಾವಲ್ಲ, ಸ್ವಲ್ಪ ಅಂಥವು ನಡೆದಿದೆ. ಅವೆಲ್ಲ ಮರೆತು ಅಂದರೆ ಎಷ್ಟೋ ನಮ್ಗೆ ಒಳ್ಳೇದಾಗಿದೆ. ಹೋದ ವರ್ಷ 2024ರಲ್ಲಿ, ಈಗ 2025ಕ್ಕೆ ಕಾಲು ಇಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. 2025ರಲ್ಲಿ ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರೋ ಎಲ್ಲ ಆಗಲಿ, ಎಲ್ಲ ಕನಸು ನನಸಾಗಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ.
ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ನಾವೊಂದು ಚಿಕ್ಕ ಕೇಕ್ ತಂದು ಕಟ್ ಮಾಡಿದ್ದು, ಅದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ, ಆಯಿತಾ? ಇರಿ ಒಂದು ನಿಮಿಷ ಮಿಕ್ಸಿ ತೋರಿಸ್ಬಿಡ್ತೀನಿ ಇರಿ. ಇದು ಕವರ್ಗೆಲ್ಲ ಹಾಕ್ಬಿಟ್ಬಿಡಮ್ಮ ಅಷ್ಟೊತ್ತಿಗೆ. ಮಿಕ್ಸಿ ತೋರಿಸ್ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೆ ಮಿಕ್ಸಿ, IVS ಕಂಪ್ನಿದು 800 ವ್ಯಾಟ್ಸು. ಇಷ್ಟು 5 ಇಯರ್ಸ್ ವಾರಂಟಿ, ಇದು 5 ಇಯರ್ಸ್ ವಾರಂಟಿ. ಇದು ತೊಗೊಂಡೆ, ಇದೇ ಹೊಸ ಪ್ರಾಡಕ್ಟು, ಹೊಸ ವರ್ಷಕ್ಕೆ ಇದೇ ತೊಗೊಂಡಿದ್ದು. ನನ್ನ ಮಗಳು ತಂದಿದ್ದ ತಕ್ಷಣ ಓಪನ್ ಮಾಡಿಬಿಟ್ರು. ಇನ್ನೊಂದು ಜಾರ್ ಒಳಗಡೆ ಇದೆ, ಇನ್ನು ಅದೇ ಮಾಮೂಲಿ 3 ಜಾರ್ ಬರುತ್ತಲ್ವ ಅಷ್ಟೇ. ಇದು ಎಷ್ಟು ಕೊಡ್ಬೋದು ಅಂತ ಹೇಳಿ ನೋಡೋಣ. ಅವರು ಇದಕ್ಕೆ 5000 ಅಂತ ಹೇಳಿದ್ರು, ನಾನು ಇದಕ್ಕೆ 4500 ಕೊಟ್ಟೆ. ಚೆನ್ನಾಗಿದೆ. ನನಗೆ ಇದು ಬುಲೆಟ್ ಜಾರ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದು ನಾನು. ಅದೇ ಇದು ಬ್ಲೆಂಡರ್ ಜಾರ್ ಬರುತ್ತಲ್ಲ, ಆ ಥರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇದು ನಮ್ಮ ಮನೆಯವ್ರು ನನಗೆ ಗೊತ್ತಿಲ್ದಿರ ಹೋಗಿ ಅವ್ರು ತೊಗೊಂಬಂದ್ಬಿಟ್ಟಿದ್ದಾರೆ. ಅದು ಇನ್ನು ಶುಕ್ರವಾರ ತಂದಿದ್ದಾರೆ. ಅದಕ್ಕೆ ಇನ್ನು ಶುಕ್ರವಾರ ದಿವಸ ಯಾಕೆ ತಂದಿರೋದು ವಾಪಸ್ ಕೊಡೋದು ಅಂತ ಅಂದ್ಬಿಟ್ಟೆ. ನಾನು ಯಾವುದನ್ನ ಆಗಲಿ ಶುಕ್ರವಾರ ಏನನ್ನ ತಂದರೆ ಮತ್ತೆ ನಾನು ವಾಪಸ್ ಕಳಿಸಲ್ಲ ಅದನ್ನು. ಇನ್ನು ಅಮೌಂಟ್ ಬೇರೆ ಕೊಟ್ಬಿಟ್ಟು ಬಂದುಬಿಟ್ಟಿದ್ರು. ಅದಕ್ಕೆ ಇನ್ಯಾಕೆ ಸುಮ್ಮನೆ ಇನ್ನು ವಾಪಸ್ ಕೊಡೋದು, ತಂದಿರೋದು ಇನ್ಯಾಕೆ ಪಾಪ ಅವ್ರಿಗೆ ಬೇಜಾರು ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಬ್ಲೆಂಡರ್ ಜಾರು ಏನು ಅಂತಂದರೆ ಜ್ಯೂಸಿಗೆ ಮಾತ್ರನೇ ಅದು ಅಂತ ಅಂದ್ಬಿಟ್ಟು ಶಾಪಲ್ಲಿ ಹೇಳ್ತಿದ್ರು. ಸರಿ ಇನ್ನು ನೋಡೋಣ, ಬೇರೆ ಶೋರೂಮಲ್ಲಿ ಎಲ್ಲನ ನೋಡೋಣ ಅಂತ ಅಂದ್ಬಿಟ್ಟು ಅವ್ರೇನಂತಾರೆ, ಬ್ಲೆಂಡರ್ ಜಾರ್ ನೀವು ತೊಗೊಂಡ್ರೆ ಬರೀ ಜ್ಯೂಸಿಗೆ ಮಾತ್ರನೇ ಆಗೋದು, ಮಸಾಲೆ ಎಲ್ಲ ರುಬ್ಬಕ್ಕಾಗಲ್ಲ ಅಂತಂತಾಯಿದ್ರು. ಎಷ್ಟೊಂದು ಜನ ನಾನು ಮಸಾಲೆ ರುಬ್ಬೋದು ನೋಡಿದ್ದೀನಿ. ಕಮೆಂಟ್ ಮಾಡಿ ಫ್ರೆಂಡ್ಸ್, ಇದು ಬ್ಲೆಂಡರ್ ಜಾರ್ ತೊಗೊಂಡ್ರೆ ಬರೀ ಜ್ಯೂಸಿಗೆ ಮಾತ್ರನೇ ಇಲ್ಲ ಮಸಾಲೆನೂ ರುಬ್ಬೋದಾ ಅಂತ ಕಮೆಂಟ್ ಮಾಡಿ. ಇನ್ನು ಅದು ಇದು ಏನಕ್ಕೆ ಅರ್ಜೆಂಟಾಗಿ ತಂದಿದ್ದು ಅಂತಂದು ಇನ್ನೂ ಸ್ವಲ್ಪ ದಿವಸ ಅದನ್ನೇ ಯೂಸ್ ಮಾಡೋಣ, ಜಾರ್ ಮಾತ್ರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಮೊನ್ನೆ ಏನಾಗ್ಬಿಟ್ಟಿದೆ ಅಂತಂದರೆ, ಮಸಾಲೆ ರುಬ್ಬುತ್ತಾ ಇದ್ದೀನಿ, ಫುಲ್ ಅದು ಹೆಂಗೆ ಎಗ್ರುತ್ತೋ ಅಂತಲೇ ಗೊತ್ತಿಲ್ಲ. ಇದು ಕೆಳಗಡೆ, ಇದು ಮಿಕ್ಸಿ ಕೆಳಗಡೆ ಇದು ಕಪ್ಪು ಬರುತ್ತಲ್ವ, ಇದು ಫುಲ್ಲು ಸೀಲ್ ಬಿಟ್ಬಿಟ್ಟಿದೆ. ರುಬ್ತಾ ಇದ್ದೀನಿ, ಅದು ಹೆಂಗೆ ಎಗ್ರುತ್ತೋ ಅಂತಲೇ ನನಗೆ ಗೊತ್ತಾಗಿಲ್ಲ. ಫುಲ್ ಹಂಗೆ ಫುಲ್ಲು ಪಟ್ಟಂತ ಎಗ್ರುಬಿಡ್ತು, ಜಾರೇ ಎಗ್ರುಬಿಡ್ತು. ಅದು ಮಸಾಲೆ ಫುಲ್ ಮನೆಯೆಲ್ಲ ಮಸಾಲೆ ಆಗೋಗಿತ್ತು, ಟೈಲ್ಸ್ ಎಲ್ಲ ಮಸಾಲೆ ಆಗೋಗಿತ್ತು. ಇನ್ನು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇದ್ದಿದ್ದ ಪಾತ್ರೆಗಳೆಲ್ಲ ಫುಲ್ಲು ಮಸಾಲೆನೇ ಆಗೋಗಿತ್ತು. ಟೈಮ್ ಆಗೋಗಿದೆ, ಅದು ಬೇರೆ ಟೈಮ್ ಆಗೋಗಿದೆ. ಏನಪ್ಪ ಮಾಡೋದು ಪಲಾವ್ಗೆ ಅಂತ ರುಬ್ಕೊತಾ ಇದ್ದೆ. ಆಮೇಲೆ ಮತ್ತೆ ಇನ್ನೊಂದ್ಸತಿ ಮಸಾಲೆ ರುಬ್ಬಿ ಪಲಾವ್ ಮಾಡೋಷ್ಟೊತ್ತಿಗೆ ಹುಡುಗರಿಗೆ ಲೇಟ್ ಆಗೋಗಿತ್ತು. ಅದಕ್ಕೆ ಇನ್ನು ಹಂಗೆ ಇದ್ದರೆ ಹೆಂಗೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಂಗೆ ಗೊತ್ತಿಲ್ದಿರಂಗೆ ತಂದ್ಬಿಟ್ಟಿದ್ರು. ಇದನ್ನು ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಸೌಂಡು ಮಾತ್ರ ಸಖತ್ತು ಸೌಂಡ್ ಬರುತ್ತೆ. ಇದು ಹೋಟ್ಲು ಪರ್ಪಸ್ ಮಿಕ್ಸಿ ಅಂತ, ಇದು ಹೋಟ್ಲಲ್ಲಿ ಯೂಸ್ ಮಾಡ್ತಾರಲ್ಲ ಆ ಥರ ಮಿಕ್ಸಿ ಅಂತ. ಇದೊಂದು ತೊಗೊಂಡಿದ್ದು ಅಷ್ಟೇ. ಚೆನ್ನಾಗಿದೆಯಾ ಅಂತ ಹೇಳಿ, ಮಿಕ್ಸಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು 4500. ಅವ್ರು 5000 ಕೇಳಿದ್ರು, ಹಂಗೂ ಹಿಂಗೆ ಮಾಡಿ 4500 ಕೊಡ್ಬೋದಾ 4500 ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ವಿಡಿಯೋಗಳು ಹಾಕ್ತಾಯಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಬೇಕ್ರಿ ಹತ್ರ, ನಂದಿನಿ ಬೇಕ್ರಿ ಹತ್ರ ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ಆ ಕಡೆ ಇನ್ನು ಪೆಂಡಲ್ ಹಾಕಿ ಇನ್ನು ಅಲ್ಲಿ ಕೇಕ್ಸ್ ಇಟ್ಟಿದ್ದಾರೆ. ಫುಲ್ ಕೇಕೇ ಕಾಣಿಸ್ತಿಲ್ಲ, ಅಷ್ಟು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬರ್ತಾ ಬರ್ತಾ ಇನ್ನೂ ಜನ ಜಾಸ್ತಿ ಆಗ್ತಿದ್ದಾರೆ. ನಂದಿನಿ ಬೇಕ್ರಿ ಇದು. ಇದು ಡಿಸೆಂಬರ್ 31, ಇನ್ನು ನೈಟ್ 12 ಗಂಟೆಗೆ ಕೇಕ್ ಕಟ್ ಮಾಡ್ತಾರಲ್ಲ, ಅದಕ್ಕೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಆ ಕಡೆನೇ ತೋರಿಸ್ತೀನಿ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಅಡ್ವಾನ್ಸ್ ಆಗಿ. ಇದು ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಈಗಲೇ ವಿಶ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದ್ದೀನಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಇದೆ ಕೇಕ್ಗಳೆಲ್ಲ. ಎಲ್ಲ ತಗೊಂಡು ಖಾಲಿ ಮಾಡ್ಬಿಟ್ಟು ಆಗಲೇ ಫುಲ್ ಇತ್ತಲ್ಲ, ಅರ್ಧಕ್ಕರ್ಧ ಖಾಲಿ ಆಗೋಗಿದೆ, ಇನ್ನೂ ಜಾಸ್ತಿ ಇತ್ತು. ನಾರ್ಮಲ್ ಕೇಕ್
ಕಟ್ ಮಾಡಿರಿ, ಕಟ್ ಮಾಡಮ್ಮ. ಬಾ ನೀನು ಹೆಂಗೆ ಬಾ. ಕ್ಯಾಮ್ರಾ ಕೊಡಿಲ್ವಾ? ಹಾಂ. ವಿಶ್ ಹ್ಯಾಪಿ ನ್ಯೂ ಇಯರ್. ಹಾಂ, ಅಪ್ಪಂಗೆ ತಿನ್ನಿಸು, ಮಗುಗೆ ತಿನ್ನಿಸು ಫಸ್ಟು. ವಿಶ್ ಹ್ಯಾಪಿ ನ್ಯೂ ಇಯರ್ ಬಂಗಾರಿ. ಥ್ಯಾಂಕ್ ಯು, ಸೇಮ್ ಟು ಯು. ನಿಮಗೂ ತಗೊಳ್ಳಿ ವಿಶ್ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಕೇಕ್ಸ್ ತಗೊಳ್ಳಿ. ಕೇಕ್ ತಗೊಳ್ರಿ, ಹೊಸ ವರ್ಷದ ಆರ್ಥಿಕ ಹಾಂ, ವಿಶ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ತಗೊಳ್ರಿ ನಿಮಗೂ ಕೇಕ್.